ರಾಜ್ಯಾದ್ಯಂತ ಬಿಜೆಪಿ ನಾಯಕರಿಂದ ಬರ ಪ್ರವಾಸ ಸರ್ಕಾರದ ವಿರುದ್ಧ ರೈತರ ಪರ ಹೋರಾಟಕ್ಕೆ ಬಿಜೆಪಿ ಸಿದ್ಧವಾಗಿದೆ. ಬರ ಪ್ರವಾಸವನ್ನ ಕೈಗೊಂಡಿದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗ್ತಾ ಇದೆ? ರೈತರು ಕೂಡ ಒಂದ್ ಕಡೆ ಇದರ ವಿರುದ್ಧ ಕಿಡಿಯನ್ನ ಕಾರ್ತಾ ಇರುವಂತದ್ದು. ಸರ್ಕಾರದ ವಿರೋಧವಾಗಿ ರೈತರ ಪರ ಹೋರಾಟಕ್ಕೆ ಮುಂದಾಗಿರುವಂತಹ ಬಿಜೆಪಿ ರಾಜ್ಯಾದ್ಯಂತ ಬರ ಪ್ರವಾಸವನ್ನ ಕೈಗೊಂಡಿದೆ. ಇನ್ನು ಮುಂದೆ ರೈತರಿಗೆ ಪರಿಹಾರ ಸಿಗುವವರೆಗೆ ಹೋರಾಟ. ಬಿಜೆಪಿ ತೊಟ್ಟಿರುವಂತಹ ಪಣ. ಬಳ್ಳಾರಿ ಜಿಲ್ಲೆ ತಲುಪಿದಂತಹ ಬಿಜೆಪಿ ಪರ ಅಧ್ಯಯನ ತಂಡ ಬರಗಾಲದ ವೀಕ್ಷಣೆಗೆ ಬಂದ ರಾಜ್ಯ ಬಿಜೆಪಿ ನಾಯಕರು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬರ ವೀಕ್ಷಣೆ ನಡೀತಾ ಇದೆ. ಈ ವೇಳೆ ಬಿಜೆಪಿ ನಾಯಕರಿಗೆ ರೈತರ ಪ್ರಶ್ನೆಗಳ ಸುರಿಮಳೆ. ರೈತರ ಜೊತೆಗೆ ಮಾತನಾಡದೆ ವಾಪಸ್ ಹೋದ್ರೆ ಹೇಗೆ ಅಂತ. ಸುಮ್ಮನೆ ಬಂದು ಹೋಗೋದಲ್ಲ, ಕಷ್ಟ ಕೇಳಿ ಎಂದ ರೈತರು. ರೈತರ ಮಾತಿಗೆ ಒಪ್ಪಿದ ಆರ್ ಅಶೋಕ್ ನೇತೃತ್ವದ ಟೀಮ್. ಕಾರೇಕಲ್ ಗ್ರಾಮದಲ್ಲಿ ರೈತರ ಹೊಲದಲ್ಲಿ ಬಿಜೆಪಿ ಧರಣಿ. ಆರ್ ಅಶೋಕ್, ಜನಾರ್ದನ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಹಲವು ಬಿಜೆಪಿ ನಾಯಕರು ಹೊಲದಲ್ಲಿ ಕುಳಿತು ಪ್ರತಿಭಟನೆಯನ್ನ ನಡೆಸಿರುವಂಥದ್ದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಮಳೆ ಬಾರದ ಹಿನ್ನೆಲೆ ರೈತರಿಗೆ ಸಂಕಷ್ಟ ಎದುರಾಗಿದೆ. ಪರಿಹಾರ ಘೋಷಿಸುವಂತೆ ಬಿಜೆಪಿ ನಾಯಕರ ಆಗ್ರಹ. ಈಗಾಗಲೇ ಎಲ್ಲೆಡೆ ಕೂಡ ಬರ ತಾಂಡವ ಆಡ್ತಾ ಇದೆ. ಬರಬೇಕಾದಂತ ಮಳೆ ಬಂದಿಲ್ಲ, ಹೀಗಾಗಿ ರೈತರ ಕೈಗೆ ಬೆಳೆ ಸಿಕ್ಕಿಲ್ಲ. ಹೀಗಾಗಿ ಬಿಜೆಪಿ ಹೋರಾಟವನ್ನ ಮುಂದುವರಿಸಿದೆ. ರೈತರ ಪರ, ಸರ್ಕಾರದ ವಿರುದ್ಧ ಅನ್ನುವಂತ ಒಂದು ಬಿಜೆಪಿಯ ಹೋರಾಟ. ಬಟ್ ಇದರಲ್ಲಿ ರೈತರು ಕೇಳಿರುವಂತ ಪ್ರಶ್ನೆ ಏನು? ಹಾಗೆ ಬಂದ ಹಾಗೆ ಹೋದ್ರೆ ಅಲ್ಲ, ರೈತರ ಸಮಸ್ಯೆಗಳನ್ನ ಆಲಿಸಬೇಕು, ರೈತರ ಜೊತೆ ಮಾತುಕತೆ ನಡೆಸಬೇಕು. ಏನಾಗ್ತಾ ಇದೆ, ಏನಿಲ್ಲ, ರೈತರ ಸಮಸ್ಯೆಗಳೇನು, ಅದನ್ನ ತೆಗೆದುಕೊಂಡು ಹೋಗಿ ಸರ್ಕಾರದ ಮುಂದೆ ಇಡಬೇಕು ಅಂತ ಅಂದ್ರೆ ರೈತರ ಜೊತೆ ಇದ್ರ ಬಗ್ಗೆ ಮಾತನಾಡ್ಬೇಕಲ್ವಾ, ಚರ್ಚೆ ಆಗಬೇಕಲ್ವಾ ಅಂತ. ಇದೀಗ ಆ ಹಿನ್ನೆಲೆಯಲ್ಲಿ ಆರ್ ಅಶೋಕ್, ವಿಪಕ್ಷ ನಾಯಕ ಆರ್ ಅಶೋಕ್, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಹೊಲದಲ್ಲಿ ರೈತರ ಜೊತೆಗೆ ಸೇರಿ ಪ್ರತಿಭಟನೆಯಲ್ಲಿ ಮುಂದಾಗಿರುವಂತದ್ದು. ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ಸಹಿತ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ನೋಡಿ, ಕೆಲವೊಂದು ಸತಿ ಏನು ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಹಿಡುವಳಿ ರೈತರಿಗೆ ಸರ್ಕಾರ ಅವರ ಸಾಲ ಮನ್ನಾ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಇದೇ ಯಡಿಯೂರಪ್ಪ ಅವರು ಕೂಡ ಮಾತನಾಡಿದರು. ಒಂದು ವೇಳೆ ಸಣ್ಣ ಹಿಡುವಳಿದಾರರಿಗೆ ಸಾಲ ಮನ್ನಾ ಆಗ್ಲಿಲ್ಲ ಅಂತ ಅಂದ್ರೆ ವಿಧಾನಸೌಧದ ಮುಂದೆ ನಾನೇ ಪ್ರತಿಭಟನೆಗೆ ಕೂರ್ತೀನಿ ಅನ್ನುವಂಥ ಮಾತನ್ನ ಕೂಡ ಈಗ ಬಿಜೆಪಿ ಸಹಿತ ವಿರೋಧ ಸರ್ಕಾರದ ವಿರುದ್ಧ ಒಂದು ಕೆಂಡವನ್ನ ಕಾರ್ತಾ ಅವರ ವಿರುದ್ಧ ಈ ರೀತಿಯಾಗಿ ಪ್ರತಿಭಟನೆಗೆ ಮುಂದಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ತೊಲಗಿಸಿ 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 ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಜನವರಿಗೆ ಬೆಳೆ ಕಟಾವ್ ಯಾವ ಬರೋದು? ಬೆಳೆ ಕಟಾವ್ ಯಾವಾಗ ಆಗೋದು? ಉಗಾದಿ ಮುಂದೆ ಬೆಳೆ ಕಟಾವ್, ಉಗಾದಿ ಮುಂದೆ ಬೆಳೆ ಕಟಾವ್ ಮಾಡಿದ್ರೆ ಇನ್ಶೂರೆನ್ಸ್ ಮೇಡಮ್, ಇನ್ಶೂರೆನ್ಸ್ ಬೆಳೆಯಿಂದ ಬರಬೇಕಿಲ್ಲ. ಈಗ ಇನ್ಶೂರೆನ್ಸ್ ಒಂದು ನಿಮಿಷ, ಈಗ ಯಾರು ಬ್ರೋಕರ್ ಬಂದಿದ್ರ ನಿಮ್ಮ ಹತ್ರ ಯಾರು ಕರ್ಸ್ಕೊಳಕ್ಕೆ? ಅದಕ್ಕೆ ಬ್ರೋಕರ್ ಥ್ರೂ ಬಂದ್ರೆ ಅವ್ರಿಗೆಲ್ಲ ಮಾಡ್ಕೊಡ್ತಾರೆ. ಇನ್ನೊಂದೇನು ಗೊತ್ತಾ ಮೇಡಮ್, ಇನ್ಮೇಲೆ ಜಾಯಿಂಟ್ ನನ್ನ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೆ ನಾನು, ಮಾಫಿ ಆಗಿದೆ, ರೈತರ ದುಡ್ಡಿಸ್ಕೊಳ್ತಾ ಇದಾರೆ. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಲಾಸ್ಟ್ ಇಯರ್ ಎನ್ರೋಲ್ಮೆಂಟ್ ಆಗಿದೆ. ಬಟ್ ಲಾಸ್ಟ್ ಇಯರ್ ಏನಾಯ್ತು, ಬೆಳೆ ಬಂದಿತ್ತು 2023 ಡ್ರೈ ಸ್ಪೆಲ್ ಆಗಿತ್ತು.
ಆ ವರ್ಷ ನಾನು ಒಂದ್ ನಿಮಿಷ ಬೆಳೆ ಬಂದಿದೆ, ಬೆಳೆ ಬಂದಿದೆ. 100 ಜನ ವಿಮೆ ಕಟ್ಟಿದ್ರೆ 100 ಜನಕ್ಕೆ ಬೆಳೆ ಬಂದಿರಲ್ಲ.